ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಅಬ್ಬಬ್ಬಾ, ಎಂತ ಚಳಿ ಅಲ್ವಾ? ಬೆಳಿಗ್ಗೆ ಸ್ವೆಟರ್ ಅನ್ನ ಹಾಕೊಂಡು ಬಿಸಿ ಬಿಸಿ ಟೀ ಕುಡಿದ್ರೂ ಕೂಡ ಚಳಿ ಹೋಗ್ತಾನೆ ಇಲ್ಲ. ಆದ್ರೆ ನಾಗಸಾಧುಗಳ ಬದುಕು ಎಷ್ಟು ನಿಗೂಢ ಅಲ್ವಾ? ಹಿಮಾಲಯದಲ್ಲಿ ವಾಸ ಮಾಡ್ತಾರೆ. ಅಂತಹ ಕೊರೆಯುವ ಚಳಿಯಲ್ಲೂ ಕೂಡ ಮೈ ಮೇಲೆ ಕೂದಲ ಎಳೆಯಷ್ಟು ಕೂಡ ಬಟ್ಟೆಯನ್ನ ಧರಿಸೋದೇ ಇಲ್ಲ. ಬಟ್ಟೆಯನ್ನ ಧರಿಸದೆ ಅಂತ ಚಳಿಯಲ್ಲೇ ವಾಸ ಮಾಡ್ತಾರಲ್ಲ, ಅವರ ಜೀವನ ಎಷ್ಟು ವಿಭಿನ್ನ ಮತ್ತು ನಿಗೂಢ ಆಗಿದೆ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ ಅಲ್ವಾ? ಹಾಗಾದ್ರೆ ನಾಗಸಾಧುಗಳಿಗೆ ಯಾಕೆ ಚಳಿ ಆಗೋದಿಲ್ಲ? ಅವ್ರ ಹತ್ರ ಇರುವಂತಹ ಆ ಸಿದ್ಧಿ ಮಂತ್ರ ಆದ್ರೂ ಏನು ಅಂತೀರಾ? ಈ ಬಗ್ಗೆ ಕಂಪ್ಲೀಟ್ ಚಿತ್ರಣ ಎಲ್ಲಿದೆ ನೋಡಿ. ಸಾಧುಗಳು ಬರೀ ಮೈಯಲ್ಲಿರ್ತಾರೆ. ಈಗ ನೋಡಿದ್ರೆ ಚಳಿಗಾಲ, ಬೆಂಗಳೂರಿನಲ್ಲೇ ಚಳಿಯನ್ನ ತಡೆಯೋಕಾಗ್ತಿಲ್ಲ. ಅಂಥದ್ರಲ್ಲಿ ಗಂಗಾ, ಯಮುನಾ ಮತ್ತು ನಿಗೂಢ ನದಿ ಸರಸ್ವತಿ ನದಿಯ ಸಂಗಮ ತಾಣ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೈ ಕೊರೆಯುವ ಚಳಿ ಇರುತ್ತೆ. ಅಂಥದ್ರಲ್ಲಿ ಸಾವಿರ ಗಟ್ಟಲೆಯಲ್ಲಿ ಬರುವ ನಾಗ ಸಾಧುಗಳು ಬರೀ ಮೈಯಲ್ಲಿರ್ತಾರೆ. ಅಲ್ಲೀಗ ಮೈ ನಡಗಿಸುವಂತ ಚಳಿ ಇದೆ. ಗರಿಷ್ಠ ತಾಪಮಾನವೇ 19 ಡಿಗ್ರಿ ಸೆಲ್ಸಿಯಸ್. ಹಿಮಾಲಯಕ್ಕೆ ಹತ್ತಿರ. ಅಂತದ್ರಲ್ಲಿ ನಾಗ ಸಾಧುಗಳಿಗೆ ಚಳಿಯಾಗಲ್ವಾ? ಇದು ಅಚ್ಚರಿ ಅನಿಸಿದ್ರು ಸತ್ಯ ನೋಡಿ, ಅವರಿಗೆ ಚಳಿ ಆಗಲ್ಲ. ಅವರು ಎಲ್ಲಿರ್ತಾರೋ ಗೊತ್ತಿಲ್ಲ, ಹೇಗಿರ್ತಾರೋ ಗೊತ್ತಿಲ್ಲ. ಅವರಿಗೆ ಮಹಾ ಕುಂಭಮೇಳ ಇವತ್ತೇ ನಡೆಯುತ್ತೆ, ಇಂಥ ದಿನವೇ ಇಂಥ ನಕ್ಷತ್ರದಲ್ಲೇ ಪವಿತ್ರ ಸ್ನಾನ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಅಲ್ಲ, ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಕುಂಭಮೇಳ ನಡೆಯೋ ಜಾಗಕ್ಕೆ ಸಾಧುಗಳು ಬರ್ತಾರೆ. ಗುಂಪು ಗುಂಪಾಗಿ ಬರೋ ನಾಗ ಸಾಧುಗಳನ್ನ ಕಂಡ್ರೆ ಅಲ್ಲಿ ಬಂದ ಭಕ್ತರಿಗೆ ಒಂದು ರೀತಿಯಲ್ಲಿ ಭಯ ಆಗುತ್ತೆ, ಇನ್ನೊಂದು ರೀತಿಯಲ್ಲಿ ಭಕ್ತಿ ಮೂಡುತ್ತೆ. ಏಕಂದ್ರೆ ಅವರು ನಿಗೂಢ ಮನುಷ್ಯರು. ಮೈ ಮೇಲೆ ಒಂದೆಳೆ ಬಟ್ಟೆಯೂ ಇಲ್ಲದೆ ಅವರು ಚಳಿಗಾಲದಲ್ಲಿ ಹೇಗಿರ್ತಾರೆ? ಸಾಮಾನ್ಯ ಮನುಷ್ಯರು ಅಂತಹ ಚಳಿಯಲ್ಲಿ ಮೈ ಬಿಸಿ ಆಗೋದಕ್ಕಂತ ಬೆಂಕಿಯನ್ನ ಕಾಯಿಸ್ಕೊಳ್ಳೋದು ಮತ್ತೊಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಮೈ ತುಂಬಾ ಸ್ವೆಟರು, ಜಾಕೆಟ್ ಅನ್ನ ಹಾಕೊಂಡಿರ್ತಾರೆ. ಅಷ್ಟಿದ್ದು ಕೂಡ ಗಡಗಡ ಅಂತ ನಡುಗ್ತಿರ್ತಾರೆ. ಆದ್ರೆ ಈ ನಾಗ ಸಾಧುಗಳಿಗೆ ಅಂತದ್ದೇನೂ ಆಗಲ್ಲ. ಯಾಕೆ ಅಂದ್ರೆ ಅವರು ಅಗ್ನಿ ಸಾಧನವನ್ನ ಇಟ್ಕೊಂಡಿರ್ತಾರೆ. ಅಗ್ನಿ ಸಾಧನ ಅಂದ್ರೆ ಬೇರೇನಲ್ಲ, ಧ್ಯಾನದಿಂದ ದೊರಕುವ ಒಂದು ಸಿದ್ಧಿಯಷ್ಟೇ. ಅದು ದೇಹದೊಳಗೆ ಇರುತ್ತೆ. ಅಂತದೊಂದು ಅಗ್ನಿ ಸಾಧನ ಜಾಗೃತವಾದ ಮೇಲೆ ನಾಗ ಸಾಧುಗಳಿಗೆ ಚಳಿ ಮಳೆ ಅನ್ನೋದೇ ಲೆಕ್ಕಕ್ಕೆ ಇರಲ್ಲ. ದೇಹದೊಳಗೆ ಚಳಿಯನ್ನೇ ಒಡೆದೋಡಿಸುವ ಶಕ್ತಿ ಉತ್ಪತ್ತಿಯಾಗುತ್ತೆ. ಜೊತೆಗೆ ನಾಡಿ ಶೋಧನ ಅನ್ನೋದೊಂದು ಶಕ್ತಿ ಇದೆಯಂತೆ. ನಿರಂತರ ಪ್ರಾಣಾಯಾಮದಿಂದಾಗಿ ಬರುವಂತ ಶಕ್ತಿಯಂತೆ. ಆ ಶಕ್ತಿಯಿಂದಾಗಿ ಈ ನಾಗ ಸಾಧುಗಳು ಗಾಳಿಯ ಹರಿವನ್ನ ಕಂಟ್ರೋಲ್ ಮಾಡ್ತಾರಂತೆ. ನಾಡಿ ಶೋಧನದಿಂದ ಗಾಳಿಯನ್ನ ತಡೆಯುವ ಶಕ್ತಿಯನ್ನ ಪಡೆಯೋ ನಾಗ ಸಾಧುಗಳು ಅಗ್ನಿ ಸಾಧನದಿಂದ ದೇಹವನ್ನ ಬೆಂಕಿ ನಿರೋಧಕ ಮಾಡ್ಕೊಳ್ತಾರಂತೆ. ಇನ್ನು ನಾಗ ಸಾಧುಗಳು ಮೈಗೆ ಬೂದಿಯನ್ನ ಬಳ್ಕೋತಾರಲ್ಲ, ಅದು ನಮ್ಮ ಕಣ್ಣಿಗೆ ಬೂದಿ ಆದ್ರೆ ಆ ಬೂದಿಯಲ್ಲಿ ಅದು ನಾಗ ಸಾಧುಗಳಿಗೆ ಲೋಹ ಕವಚನೂ ಹೌದು. ಬಹುತೇಕ ನಾಗ ಸಾಧುಗಳು ಹೆಣಗಳನ್ನ ಸುಟ್ಟು ಬೂದಿಯನ್ನೇ ಮೈ ಮೇಲೆ ಹಾಕೊಂಡಿರ್ತಾರೆ. ಆ ಬೂದಿಯಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅಂತ ಖನಿಜಗಳಿರುತ್ತೆ. ಆ ಖನಿಜಗಳೆಲ್ಲ ನಾಗ ಸಾಧುಗಳ ದೇಹವನ್ನ ಬಿಸಿಯಾಗಿ ಇಟ್ಟಿರ್ತಾವಂತೆ. ಅಂದ ಹಾಗೆ ಈ ನಾಗ ಸಾಧುಗಳನ್ನ ಸೃಷ್ಟಿಸಿದವರು ಶಂಕರಾಚಾರ್ಯರು ಅನ್ನೋದು ಒಂದು ನಂಬಿಕೆ ಇದೆ. ಇನ್ನೊಂದು ನಂಬಿಕೆಯ ಪ್ರಕಾರ ನಾಗ ಸಾಧುಗಳ ಸಂಪ್ರದಾಯ ಮೊದಲಿನಿಂದಲೂ ಇತ್ತು. ಆ ನಾಗ ಸಾಧುಗಳನ್ನೆಲ್ಲ ಒಂದುಗೂಡಿಸಿದ ಶಂಕರಾಚಾರ್ಯರು ಧರ್ಮ ರಕ್ಷಣೆಗಾಗಿ ಒಂದು ಸೈನ್ಯವನ್ನೇ ರಚಿಸಿದರು ಅನ್ನುತ್ತದೆ ಇನ್ನೊಂದು ಕತೆ. ಈ ನಾಗ ಸಾಧುಗಳು ಧರ್ಮಕ್ಕೆ ಕಂಟಕ ಎದುರಾದಾಗ ಸೈನ್ಯವಾಗಿ ನುಗ್ಗುತ್ತಾರೆ ಅನ್ನೋದು ನಂಬಿಕೆ. ಆ ನಂಬಿಕೆಗಳನ್ನ ಸತ್ಯ ಎನ್ನುವಂತ ಕಥೆಗಳು ಇವೆ. ಹಾಗಂತ ಈ ನಾಗ ಸಾಧುಗಳು ಸಣ್ಣ ಪುಟ್ಟ ಜಗಳಗಳಿಗೆಲ್ಲ ಬರುವುದಿಲ್ಲ. ಸಾಮಾನ್ಯವಾಗಿ ನಾಗ ಸಾಧುಗಳು ತಮಗೂ ಸಮಾಜಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಬದುಕ್ತಿರ್ತಾರೆ. ಮಹಾ ಕುಂಭಮೇಳ ಅಂತಹ ಧಾರ್ಮಿಕ ಉತ್ಸವದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಆ ಧಾರ್ಮಿಕ ಉತ್ಸವ ಮುಗಿದು ನಾಪತ್ತೆಯಾಗ್ಬಿಡ್ತಾರೆ. ಮತ್ತೆ ಅವರನ್ನ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡೋದೇ ಮಹಾ ಕುಂಭಮೇಳದಲ್ಲೇ.
ನೋಡಿದ್ರಲ್ಲ ವೀಕ್ಷಕರೇ, ನಾಗಸಾಧುಗಳ ಬದುಕು ಯಾವ ರೀತಿಯಾಗಿರುತ್ತೆ ಅಂತ. ಸದ್ಯ ಬಹಳ ವಿಶೇಷವಾಗಿರುವಂತ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದೆ. ಜಗತ್ತಿನ ನಾನಾ ಮೂಲೆಯಿಂದ ಭಕ್ತರು ಬರ್ತಿದ್ದಾರೆ. ಇನ್ನು ಸಾಧು ಸಂತರು ಎಲ್ಲರೂ ಕೂಡ ಬಂದು ಸೇರ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.